ಈಗಾಗಲೇ ಅಡುಗೆ ಅನಿಲದ ಸಿಲಿಂಡರ್ ಹಾಗೂ ವಾಣಿಜ್ಯ ಸಿಲಿಂಡರ್ ಸಮಸ್ಯೆ ಸಾಮಾನ್ಯ ಜನರನ್ನು ಕಾಡುವುದರ ಜೊತೆಗೆ ಆಟೋ ಚಾಲಕರಿಗೂ ಕೂಡ ಈ ಬಿಸಿ ತಟ್ಟಿದೆ. ದಿನದಿಂದ ದಿನಕ್ಕೆ ಗ್ಯಾಸ್ ದರ ಏರುತ್ತಿದ್ದು, ಈ ದಿನ ಮಧ್ಯಾಹ್ನ ಏಕಾಏಕಿ 100 ರುಗಳ ಪ್ರತಿ ಲೀಟರ್ಗೆ ಏರಿಕೆಯಾಗಿರುವುದು ಆಟೋ ಚಾಲಕರು ಒಟ್ಟಾಗಿ ಸೇರಿ ತಾಲೂಕು ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಗೋ ಗ್ಯಾಸ್ ಮಾಲೀಕರು ಏಕಾಏಕಿ 100 ರುಗಳನ್ನು ಪ್ರತಿ ಲೀಟರ್ಗೆ ಹೆಚ್ಚುವರಿ ಮಾಡಿರುತ್ತಾರೆ. ಕೇಳಿದರೆ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಆದ್ದರಿಂದ ತಾಲೂಕು ಆಡಳಿತ ಈ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಆಟೋ ಚಾಲಕರೆಲ್ಲರೂ ಬಡ ಕುಟುಂಬದವರಾಗಿದ್ದು, ಇದನ್ನೇ ನಂಬಿಕೊಂಡು ಜೀವನ ಮಾಡುತ್ತಿದ್ದಾರೆ. ಆದ್ದರಿಂದ ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಶಿರಸ್ತೇದಾರ್ ಪವನ್ ರವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಆಟೋ ಚಾಲಕರ ಸಂಘದ ಮುಖಂಡರಾದ ಕುರಿ ಮಂಜಣ್ಣ, ಬಾಬಣ್ಣ, ಚಿಕ್ಕೇಗೌಡ, ವೆಂಕಟೇಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಆಟೋ ಚಾಲಕರು ಕಮ್ಮಿ ದರ ಬೆಳಿಗ್ಗೆ ಎಲ್ಲ ಆಟೋ ಚಾಲಕರು ಚನ್ನಪಟ್ಟಣ ತಾಲೂಕು ಆಟೋ ಚಾಲಕರು ಮತ್ತು ಮಾಲೀಕರು ಇತ್ತೀಚಿನ ದಿನಗಳಲ್ಲಿ ಗೋ ಗ್ಯಾಸ್ ಅಲ್ಲಿ ರೈಟು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರಿಂದ ಸನ್ಮಾನ್ಯ ತಹಶೀಲ್ದಾರರಿಗೆ ಅರ್ಜಿ ಮುಖಾಂತರ ಗೋ ಗ್ಯಾಸ್ನ ಮಾಲೀಕರನ್ನು ಕರೆದು ನಮ್ಮ ಈ ದಿನೇ ದಿನೇ ಹೆಚ್ಚಾಗ್ತಿರೋ ದರವನ್ನು ಕಮ್ಮಿ ಮಾಡಿಸಿ ನಮ್ಮ ಆಟೋ ಚಾಲಕರು ಉಪಯೋಗ ಮಾಡಿಕೊಡ್ಬೇಕು ಅಂತ ತಹಶೀಲ್ದಾರ್ಗೆ ಅರ್ಜಿ ಕೊಡೋಕ್ಕೆ ಅಂತ ಬಂದಿದೆ. ನಿಮ್ಮ ಹೆಸರು? ಮಂಜುನಾಥ್ ಅಂತ, ಚನ್ನಪಟ್ಟಣ ತಾಲೂಕು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರು. ಏನಿವತ್ತು ನಾವು ಆಟೋದವರು ಭಾಳ ಸಂಕಷ್ಟದಲ್ಲಿ ಸಿಲುಕಿದ್ದೀವಿ. ಈ ಗೋ ಗ್ಯಾಸ್ನವರು ದಿನ ದಿನ ಬೇಕು ಅಂತ ಉದ್ದೇಶಪೂರ್ವವಾಗಿ ಗ್ಯಾಸ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ನಮಗೆ ಭಾಳ ಆಟೋದವರು ಭಾಳ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಮೊದಲೇ ಬಾಡಿಗೆ ಇಲ್ಲ, ಏನಿಲ್ಲ. ಇವರು ದಿನ ಗ್ಯಾಸ್ ರೇಟ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಕೇಳಕ್ಕೆ ಹೋದರೆ ಗ್ಯಾಸ್ ಬಂಕ್ನ ಮುಚ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ನಾವು ಆಟೋ ಚಾಲಕರು, ಮಾಲೀಕರು ಎಲ್ಲರೂ ಸೇರಿ ಮತ್ತು ಎಲ್ಲರೂ ಬಂದು ಇಲ್ಲಿ ತಹಸೀಲ್ದಾರಿಗೆ ಒಂದು ಮನವಿ ಕೊಡಬೇಕು ಅಂತೇಳಿ ಬಂದಿದ್ದೀವಿ. ತಾಲೂಕು ಆಟೋ ಚಾಲಕರು ಮತ್ತು ಮಾಲೀಕರು ಕ್ಷೇಮಾಭಿವೃದ್ಧಿ ಸಂಘ ಬಾಗೂರು ರಸ್ತೆಯಿಂದ ಬಂದಿದ್ದೀವಿ.